ತಾಳಿ ಕಟ್ಟುವ ವೇಳೆ ಮಂಟಪದಿಂದ ವರ ಕಾಲ್ ಕಿತ್ತಿದ್ದಾನೆ. ಮೆಹಂದಿ ಹಳದಿ ಶಾಸ್ತ್ರ ಮುಗಿಸಿ ವರ ಎಲ್ಲಿ ಅಂತ ಹುಡುಕಿದ್ರೆ ವರ ಮಂಟಪದಲ್ಲಿ ಇಲ್ಲ. ಆತ ಎಸ್ಕೇಪ್ ಆಗಿದ್ದಾನೆ. ಮಾರ್ಚ್ 2ನೇ ತಾರೀಕು ಮದುವೆ ನಿಗದಿಯಾಗಿತ್ತು. ವರ ನೋಡಿದ್ರೆ ಪರಾರಿ ಆಗ್ಬಿಟ್ಟಿದ್ದಾನೆ. ಇದೊಂಥರ ದುಬಾರಿ ಲವ್ ಸ್ಟೋರಿ ಮದುವೆಯ ಕಹಾನಿ. ಮೈಸೂರಲ್ಲಿ ಸ್ನೇಹ ಆಯಿತು, ಪ್ಯಾರಿಸ್ನಲ್ಲಿ ಪ್ರೀತಿ ಹುಟ್ಟಿತು. ಇಬ್ಬರ ಮನೆಯಲ್ಲೂ ಒಪ್ಪಿ ಮದುವೆಗೆ ಅಂತ ಒಂದು ಡೇಟ್ ಅನ್ನ ಫಿಕ್ಸ್ ಮಾಡ್ಕೊಂಡಿದ್ರು. ಫೆಬ್ರವರಿ 28ರಿಂದ ಮೆಹಂದಿ ಹಳದಿ ಶಾಸ್ತ್ರ ಎಲ್ಲ ಶುರುವಾಗಿತ್ತು, ನಡೀತಾ ಇತ್ತು ಒಂದೊಂದೇ ಕಾರ್ಯಕ್ರಮ ಮದುವೆಗೆ ಸಂಬಂಧಪಟ್ಟಿದ್ದು. ಮಾರ್ಚ್ 2ನೇ ತಾರೀಕು ಮುಹೂರ್ತವನ್ನ ಫಿಕ್ಸ್ ಮಾಡ್ಕೊಂಡಿದ್ರು. ಆ ಟೈಮ್ನಲ್ಲಿ ತನಗೆ 50 ಲಕ್ಷ ನಗದು ಬೇಕು, ಅರ್ಧ ಕೆಜಿ ಚಿನ್ನ ಬೇಕು, ಬೆನ್ಸ್ ಕಾರ್ ಬೇಕು ಅಂತ ಹೇಳಿ ವಧು ತಂದೆ ಹತ್ರ ವರ ಡಿಮ್ಯಾಂಡ್ ಅನ್ನ ಇಡ್ತಾನೆ. ವಧು ತಂದೆ ಅದಕ್ಕೆ ಒಪ್ಪೋದಿಲ್ಲ, ಆಗೋದಿಲ್ಲ ಅದನ್ನೆಲ್ಲ ಕೊಡಕ್ಕೆ ಅಂತ ಹೇಳ್ತಾರೆ. ಈ ಟೈಮ್ನಲ್ಲಿ ವರ ಮದುವೆನೂ ಸಾಧ್ಯ ಇಲ್ಲ ಅಂತ ಹೇಳ್ದೆ ಎಸ್ಕೇಪ್ ಆಗಿದ್ದಾನೆ. ಪ್ರೇಮ್ ಕಹಾನಿ ಎಲ್ಲಿಂದ ಶುರುವಾಯಿತು ಅಂದ್ರೆ ಮೈಸೂರಲ್ಲಿ ಓದುವಾಗ ಇಬ್ರು ಕ್ಲಾಸ್ಮೇಟ್ಸ್ ಆಗಿರ್ತಾರೆ. ಓದು ಮುಗಿಸಿ ಪ್ಯಾರಿಸ್ನಲ್ಲಿ ಇಬ್ರು ಕೆಲಸಕ್ಕೆ ಅಂತ ಸೇರ್ಕೊಂಡಿರ್ತಾರೆ. ಪ್ಯಾರಿಸ್ನಲ್ಲಿ ಇಬ್ಬರ ನಡುವೆ ಪ್ರೀತಿ ಆಗಿರುತ್ತೆ. ಪ್ರೀತಿ ಆದ್ಮೇಲೆ ಮನೆಯವ್ರನ್ನೆಲ್ಲ ಒಪ್ಸಿರ್ತಾರೆ, ಮದುವೆಗೂ ತೀರ್ಮಾನ ಮಾಡಿರ್ತಾರೆ. ಮದುವೆ ದಿನ ದುಬಾರಿ ವರದಕ್ಷಿಣೆಯನ್ನ ವರ ಕೇಳ್ತಾನೆ. ಕೊಡಲ್ಲ ಅಂತ ಹೇಳಿದಾಗ ಮಂಟಪದಿಂದಲೇ ಆತ ಎಸ್ಕೇಪ್ ಆಗಿದ್ದಾನೆ. ಉಪ್ಪಾರಪೇಟೆ ಪೊಲೀಸ್ ಠಾಣೆಯಲ್ಲಿ ಈ ಬಗ್ಗೆ ದೂರು ದಾಖಲಾಗಿದೆ. ದುಬಾರಿ ಲವ್ ಸ್ಟೋರಿ ಮದುವೆಯ ಕಹಾನಿ. ಬೆಂಗಳೂರಲ್ಲಿ ಮದುವೆ ಸಂದರ್ಭದಲ್ಲಿ ವರ ಎಸ್ಕೇಪ್ ಆಗಿದ್ದಾನೆ. ಇವರಿಬ್ರು ಮೈಸೂರಲ್ಲಿ ಕ್ಲಾಸ್ಮೇಟ್ಸ್ ಆಗಿದ್ರು, ಪ್ಯಾರಿಸ್ನಲ್ಲಿ ಕೆಲಸ ಮಾಡ್ತಾ ಇದ್ರು. ಆ ಟೈಮ್ನಲ್ಲಿ ಪ್ರೀತಿಯಾಗಿತ್ತು, ಮನೆಯವರೆಲ್ಲ ಒಪ್ಸಿ ಮದುವೆ ಮಾಡ್ಕೋಬೇಕಾಗಿತ್ತು. ಆ ಟೈಮ್ನಲ್ಲಿ ಹುಡುಗ ಎಸ್ಕೇಪ್ ಆಗಿದ್ದಾನೆ. ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಮಂಜುನಾಥ್ ಚಂದ್ರ. ದುಬಾರಿ ಮದುವೆ ತರ ಕಾಣಿಸ್ತಾ ಇದೆ ಇದು. ಅಂದ್ರೆ ಮದುವೆ ಹಿಂದಿನ ದಿನ ಈ ತರ ಕೇಳೋದು ತಪ್ಪಾಗುತ್ತೆ. ಫಸ್ಟ್ ಆಫ್ ಆಲ್ ಯಾವಾಗ್ಲೇ ಆಗ್ಲಿ ವರದಕ್ಷಿಣೆ ಕೇಳೋದು ತಪ್ಪು, ಅದು ಕೊಡೋದು ತಪ್ಪಾಗುತ್ತೆ. ಇವರಿಬ್ಬರ ಲವ್ ಸ್ಟೋರಿ ಏನಿದೆ, ವರ ಏನೆಲ್ಲ ಡಿಮ್ಯಾಂಡ್ ಇಟ್ಟಿದ್ನಂತೆ? ಶರ್ಮಿತಾ, ಖಂಡಿತವಾಗ್ಲೂ ಲವ್ ಸ್ಟೋರಿಯಲ್ಲಿ ಎಲ್ಲದಕ್ಕೂ ಕೂಡ ಮದುವೆ ಆದ್ಮೇಲೆ ಒಂದು ಎಂಡಿಂಗ್ ಇರುತ್ತೆ. ಆದ್ರೆ ಇಲ್ಲಿ ಮದುವೆಗಿನ ಮುಂಚೆನೆ ಒಂದು ಎಂಡಿಂಗ್ ಆಗಿರ್ತಕ್ಕಂಥದ್ದು. ಯುವಕ ಯುವತಿ ಮೂಲತಃ ಯುವಕ ಬಂದು ಮೈಸೂರಿನವರು, ಯುವತಿ ಬಂದು ಬೆಂಗಳೂರಿನವರು, ಜೊತೆಗೆ ಬೆಂಗಳೂರಿನ ಜಕ್ಕೂರು ನಿವಾಸಿ ಯುವತಿ. ಇವರಿಬ್ಬರಿಗೂ ಸಹ ಒಂದು ಅಂದ್ರೆ ಕ್ಲಾಸ್ಮೇಟ್ಸ್ ಇವರು. ಅದಾದ ನಂತರ BE ಆದ ನಂತರ ಪ್ಯಾರಿಸ್ಗೆ ಹೋಗಿ ಒಂದು ಜಾಬ್ ಅನ್ನ ಮಾಡ್ತಾ ಇರ್ತಕ್ಕಂಥದ್ದು. ಯಾಕಂದ್ರೆ MS ಮಾಡ್ಲಿಕ್ಕೆ ಇಬ್ರು ಸಹ ಪ್ಯಾರಿಸ್ಗೆ ಹೋಗ್ತಾರೆ. ಅಲ್ಲಿ ಲವ್ ಶುರು ಆಗಿರ್ತಕ್ಕಂಥದ್ದು. ಇನ್ನ ಹಿರಿಯರಿಗೆ ಒಪ್ಸಿ ಅದಾದ ನಂತರ ಮದುವೆ ಆಗಕ್ಕೆ ಶುರು ಆಗಿರ್ತಕ್ಕಂಥದ್ದು. ಅಂದ್ರೆ ಮಾತುಕತೆ ಎಲ್ಲ ನಡೆಸಿ ಅದಾದ್ಮೇಲೆ ಇಲ್ಲಿ ಬೆಂಗಳೂರಿನ ಗಾಂಧಿನಗರ ಇರ್ತಕ್ಕಂಥ ರೈಲ್ವೆ ಕ್ವಾರ್ಟರ್ಸ್ ನಲ್ಲಿ ಒಂದು ನಂದಿನಿ ಪ್ಯಾಲೇಸ್ ಅಂತ ಏನಿದೀವಿ, ಅಲ್ಲಿ ಆ ಒಂದು ಮದುವೆ ಆಗಕ್ಕೆ ಕೂಡ ನಿಶ್ಚಯ ಆಗತಕ್ಕಂಥ ಮದುವೆಯ ಹಿಂದಿನ ದಿವಸ ರಿಸೆಪ್ಷನ್ ಏನಿರುತ್ತೆ, ರಿಸೆಪ್ಷನ್ ಅಲ್ಲೂ ಕೂಡ ಇವರು ಮಾತುಕತೆಯನ್ನ ನಡೆಸ್ತಾರೆ. ಅದಾದ ಮೇಲೆ ಹುಡುಗ ಅಂದ್ರೆ ಹುಡುಗಿಯ ತಂದೆ ಹೇಳೋ ಪ್ರಕಾರ ಹುಡುಗ ಸಾಕಷ್ಟು ಒಡವೆ ಹಾಗೂ ದುಡ್ಡನ್ನ ಕೇಳಿರ್ತಕ್ಕಂಥದ್ದು, ವರದಕ್ಷಿಣೆ ರೂಪದಲ್ಲಿ ಬೆನ್ಸ್ ಕಾರನ್ನು ಕೂಡ ಕೇಳಿರ್ತಕ್ಕಂಥದ್ದು. ಆದ್ರೆ ಇವ್ರು ಯಾವ್ದು ಕೂಡ ಕೊಡೋಕ್ಕಾಗಲ್ಲ. ಯಾಕಂದ್ರೆ ಸಾಕಷ್ಟು ಲಕ್ಷವನ್ನ ಖರ್ಚು ಮಾಡಿದೀವಿ ಈಗಾಗಲೇ, ನಾವು ಇದನ್ನೆಲ್ಲ ಕೊಡೋದಕ್ಕಾಗಲ್ಲ, ಸ್ವಲ್ಪ ಅಟ್ಲೀಸ್ಟ್ ಕಾಲಾವಕಾಶ ಕೊಡಿ ಅಂತ ಹೇಳ್ತಾರೆ. ಇಲ್ಲ ನಮ್ಗೆ ಈಗಲೇ ಪಟ್ಟಿಡಿದು ನಮ್ಗೆ ಬೇಕೇ ಬೇಕು ಅಂತ ಕೂಡ ಹೇಳಿರ್ತಕ್ಕಂಥ. ಯಾಕಂದ್ರೆ FIR ಅಲ್ಲಿ ಬರ್ದಿರೋ ಪ್ರಕಾರ ನೋಡೋದಾದ್ರೆ ಯುವಕ ಯುವತಿಯರು ಇಬ್ಬರು ಸಹ ಫ್ರೆಂಡ್ಶಿಪ್ ನಲ್ಲಿ ಸಾಕಷ್ಟು ಮುಂದುವರೆದಿರ್ತಕ್ಕಂಥದ್ದು. ಇನ್ನು ಅದೇ ರೀತಿಯಲ್ಲಿ ಯುವಕ ಡಿಮ್ಯಾಂಡ್ ಕೂಡ ಮಾಡಿರ್ತಕ್ಕಂಥ, ಈತ ನನ್ನ ಮದುವೆ ಆದ್ರೆ ನನ್ನ ಮಗಳು ಸುಖವಾಗಿ ಇರೋದಿಲ್ಲ ಅಂತ ಯೋಚನೆ ಮಾಡಿ ಸದ್ಯಕ್ಕೆ ಹುಡುಗಿಯ ತಂದೆ ಯುವಕನ ಮೇಲೆ ಒಂದು ಆರೋಪ ಮಾಡ್ತಾ ಇರ್ತಕ್ಕಂಥದ್ದು. ಏನಂತಂದ್ರೆ ಈ ನನ್ನ ಮಗಳು ಏನಾದ್ರೂ ತನಗೆ ಮದುವೆ ಮಾಡಿಕೊಟ್ರೆ ಮುಂದೆ ಸುಖವಾಗಿ ಇರ್ತಾರೋ ಇಲ್ವೋ, ಆದ್ರೆ ಬೆಳಗಿನ ಜಾವ ಇದೆಲ್ಲ ಮಾತನಾಡೋಣ, ಬೆಳಗ್ಗೆ ನಾವು ಮದುವೆ ಮಾಡ್ಕೊಟ್ಟಾದ್ಮೇಲೆ ಮಾತನಾಡೋಣ ಅಂತ ಹೇಳ್ತಾರೆ. ರಾತ್ರಿ ಯುವಕ ಕಡೆಯವರು ಅಂದ್ರೆ ಹುಡುಗನ ಕಡೆಯವರು ಎಲ್ಲರೂ ಕೂಡ ನಂದಿನಿ ಪ್ಯಾಲೇಸ್ ಅಂತ ಏನಿದೆ ಅಲ್ಲಿಂದ ಖಾಲಿ ಮಾಡ್ಕೊಂಡು ಹೊರಟೋಗಿರ್ತಕ್ಕಂಥದ್ದು. ಬೆಳಗ್ಗೆ ಏನೊಂದು ಅರಕ್ಷತೆ ಆದ ಮೇಲೆ ಬೆಳಗ್ಗೆ ನಾವು ಹೋಗಿ ಅವ್ರನ್ನ ಮಾತಾಡ್ಸೋಣ ಅಂತ ಹೇಳಿ ಅಂದ್ರೆ ಯುವತಿಯ ತಂದೆ ಹೋಗಿ ಬಾಗಿಲು ಮಾತಾಡ್ತಾರೆ. ಯಾರು ಕೂಡ ಬಾಗಿಲು ತೆಗೆಯೋದಿಲ್ಲ. ಯಾಕಂದ್ರೆ ಎಲ್ಲ ರೂಮ್ ಕೂಡ ಲಾಕ್ ಆಗಿರುತ್ತೆ. ಯಾಕಂದ್ರೆ ಅವ್ರು ಹೋಗ್ಬೇಕಾದ್ರೆ ನಂದಿನಿ ಪ್ಯಾಲೇಸ್ ಮ್ಯಾನೇಜರ್ ಇದೆ, ಅವ್ರಿಗೆ ಹೇಳ್ಬಿಟ್ಟು ಹೋಗಿರ್ತಾರೆ ರೂಮ್ ಅನ್ನ ಬಾಗಿಲು ಹಾಕೊಳ್ಳಿ ಅಂತ ಹೇಳಿ. ಅದಾದ ನಂತರ ಮ್ಯಾನೇಜರ್ ಅವ್ರಿಗೆ ಸುದ್ದಿಯನ್ನು ಮಿಟ್ಟಿಸ್ತಾರೆ. ಏನಂತ ಹೇಳಿದ್ರೆ ಈಗಾಗಲೇ ಗಂಡಿನ ಕಡೆಯವರು ರಾತ್ರಿ ರೂಮ್ ಅನ್ನ ಖಾಲಿ ಮಾಡ್ಕೊಂಡು ಹೊರಟೋಗಿದ್ದಾರೆ ಅಂತ ಹೇಳಿ. ತಕ್ಷಣ ಸ್ಥಳದಲ್ಲೇ 112ಗೆ ಕರೆ ಮಾಡಿ ಯುವತಿಯ ತಂದೆ ಪೊಲೀಸರಿಗೆ ಬರಕ್ಕೆ ಹೇಳ್ತಾರೆ. ಅದಾದ ನಂತರ ಉಪ್ಪಾರಪೇಟೆ ಪೊಲೀಸ್ ಠಾಣೆಯಲ್ಲಿ ಕಂಪ್ಲೀಟ್ ಆಗಿ ಒಂದು ಕಂಪ್ಲೇಂಟ್ ಅನ್ನ ಡ್ರಾಫ್ಟ್ ಮಾಡ್ತಾರೆ. ನನ್ನ ಮಗಳು ಪ್ಯಾರಿಸ್ಗೆ ಹೋದಾಗಿನಿಂದ ಈಗ ತನ್ನ ಜೊತೆಗೆ ಒಂದು ಸ್ನೇಹ ಸಂಬಂಧದಲ್ಲಿ ಇದ್ಕೊಂಡು ಈಗ ವರದಕ್ಷಿಣೆಗೆ ಒಂದು ಕೇಳೋಕೆ ಹೆಚ್ಚಿನ ವಿಚಾರದಲ್ಲಿ ಕೇಳ್ತಾ ಇರ್ತಕ್ಕಂಥ. ಅದರಲ್ಲೂ ಕೂಡ ಲಕ್ಷಾಂತರ ರೂಪಾಯಿ ಬೆನ್ಸ್ ಕಾರ್ ಆಗಿರ್ಬೋದು ಅಥವಾ ಒಡವೆಗಳಾಗಿರ್ಬೋದು ಅಥವಾ ಹಣವನ್ನ ಕೂಡ ಡಿಮ್ಯಾಂಡ್ ಮಾಡಿರ್ತಕ್ಕಂಥ. ದಯವಿಟ್ಟು ಈತನ ವಿರುದ್ಧ ಒಂದು ಕ್ರಮವನ್ನು ಕೈಗೊಂಡು ನನಗೆ ನ್ಯಾಯ ದೊರಕಿಸ್ಕೊಡಿ ಅಂತ ಹೇಳಿ ಯುವತಿಯ ತಂದೆ ಆರೋಪವನ್ನ ಮಾಡಿ FIR ಕೂಡ ದಾಖಲಿಸಿರೋದು. ಸದ್ಯಕ್ಕೆ ಯುವಕನನ್ನ ವಶಕ್ಕೆ ಪಡೆಯಲು ಕೂಡ ಪೊಲೀಸರು ಮುಂದಾಗಿರ್ತಕ್ಕಂಥ. ಇಲ್ಲಿಯವರು ಕೂಡ ಎಲ್ಲೂ ಕೂಡ ಯುವಕ ಪತ್ತೆ ಆಗಿಲ್ಲ. ಶರ್ಮಿತಾ, ಫೈನ್, ಥ್ಯಾಂಕ್ ಯು ಮಂಜುನಾಥ್ ಚಂದ್ರ ತಮ್ಮ ಇನ್ಫಾರ್ಮೇಶನ್ಗೆ.